ಇಲ್ಲಿ ಬಂದ್ಬಿಟ್ಟು ರೋಲ್ ಕಾಲ್ ಮಾಡ್ಕೊಳ್ಳಕ್ಕೆ ಹೆಣ್ಣು ಮಕ್ಕಳ ಮೈ ಮಾರಾಟ ಮಾಡೋ ನನಗೆ ಬೆದರಿಕೆ ಕೊಡ್ತಾನೆ ಅಂದ್ರೆ ತಕ್ಕವಾದ ಉತ್ತರ ನಾನು ಕೊಡ್ತೀನಿ. ಹೇಳಿ ನಾನು ಹೆಣ್ಮಕ್ಳು ಮೈ ಮಾರಾಟ ಮಾಡಿಲ್ಲ. ಅಲ್ಲಿ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ನಿಜಕ್ಕೂ ನಾಯಿ ಮಾಂಸವೇ ಮಾರ್ತಾ ಇದ್ರೆ ಅಥವಾ ಅದೇ ಬಿಸ್ನೆಸ್ ಮಾಡ್ತಾ ಇದ್ರೆ ಆತನಿಗೆ ನಿಸ್ಸಂಶಯವಾಗಿ ಶಿಕ್ಷೆ ಆಗ್ಲೇಬೇಕಲ್ಲ, ಹಾಗೇ ಆಗ್ತದೆ. ಆದರೆ ಪರ್ಟಿಕ್ಯುಲರ್ ಆಗಿ ಇಷ್ಟುದ ಬಾಲ ಇತ್ತು ಅಂದ ತಕ್ಷಣ ಅದು ನಾಯಿ ಮಾಂಸ ಅಂತ ಡಿಕ್ಲರೇಷನ್ ಬಂದ್ರಲ್ಲ, ಆ ಮೂರ್ಖರು ನನಗೆ ಬಹಳ ಸ್ನೇಹಿತರ. ರಾಜಸ್ಥಾನದಲ್ಲಿ ಒಂದು ಲಾಮ್ಧೂಮ್ ಅಂತ ಹೇಳ್ಬಿಟ್ಟು ಒಂದು ಕುರಿ ತಳಿ ಇದೆ. ಒಂದು ಸಮುದಾಯವನ್ನು ಬಹಳ ಅನುಮಾನದಿಂದ ನೋಡುವಂತಹ ಸನ್ನಿವೇಶದಲ್ಲಿ ಈ ಥರದ ಪ್ರಕರಣಗಳಾದಾಗ ಒಂದಿಷ್ಟು ಗೊಂದಲಗಳು ನಿರ್ಮಾಣ ಆಗ್ತದೆ. ದೊಡ್ಡ ಮಟ್ಟದ ಬಿಸ್ನೆಸ್, ಇಡೀ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಬೀಫ್ ಎಕ್ಸ್ಪೋರ್ಟ್ ದೇಶ ಅಂತ ಕರೆಸಿಕೊಳ್ಳೋ ಭಾರತದ ಅಷ್ಟು ದೊಡ್ಡ ಬಿಸ್ನೆಸ್ಸನ್ನು ಅಲ್ ಕಬೀರಾ ಅನ್ನೋ ಹೆಸರಿನಲ್ಲಿ ಮಾಡ್ತಾ ಇರೋದು BJP ಅವರು. ಯಾಕೆ ಇವರಿಗೆ ನರೇಂದ್ರ ಮೋದಿ ಬೀಫ್ ಎಕ್ಸ್ಪೋರ್ಟ್ ಅದು ಮಾಡ್ಬೋದಲ್ಲ? ಎಕ್ಸಾಂಪಲ್ ಹೇಳಿದ್ದು 400-450 ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಂತ. ಅಷ್ಟು ಕಡಿಮೆ ಬೆಲೆಗೆ ಹೇಗೆ ಸಿಗ್ತದೆ? ಆ ಅನಿವಾರ್ಯತೆ ಈ ಥರ ದುರುಪಯೋಗ ಆದರೆ ಹೇಗೆ ಬದುಕಬೇಕು? ನಮಗದು ನಿಜಕ್ಕೂ ಅಭಾಸವನ್ನು ತರುವಂಥ ವಿಚಾರ, ಬಹಳ ಅಸಹ್ಯವನ್ನು ತರಿಸುವಂಥ ವಿಚಾರ. ಯಾಕಂದರೆ ನಾವ್ಯಾರು ನಾಯಿ ತಿನ್ನಲ್ವಲ್ಲ. ಹಲೋ, ಹಾಯ್, ನಮಸ್ಕಾರ. ಊಟ ಮಾಡಿದ್ರಾ? ತಿಂಡಿ ತಿಂದ್ರಾ? ಏನಿವತ್ತು ಭಾನುವಾರ ಸ್ಪೆಷಲ್ಲು ಮಧ್ಯಾಹ್ನ ಬಿರಿಯಾನಿ. ಏನು ಬಿರಿಯಾನಿ? ಈಗೇನಿದ್ರು ಬೌ ಬಿರಿಯಾನಿ ಟ್ರೆಂಡು. ಬೌ ಬಿರಿಯಾನಿ, ಬೌ ನಾಯಿ ಮಾಂಸದ ಬಿರಿಯಾನಿ, ನಾಯಿ ಮಾಂಸದ ಸುಕ್ಕ. ನಮಗೆ ಸ್ನೇಹಿತರು ಕೆಲವರು ಹೇಳೋದು, ಅಲ್ಲಿ ನೋಡ್ರಿ ಆ ಹೋಟ್ಲಲ್ಲಿ ಏನು ಮಟನ್ ಬಿರಿಯಾನಿ ಕೊಡ್ತಾನೆ ಗೊತ್ತಾ, ಒಂದು ಪ್ಲೇಟಿಗೆ ಬರೀ 100 ರೂಪಾಯಿ 4 ಪೀಸ್ ಹಾಕ್ತಾನೆ ಅಂತ. ಅಯ್ಯೋ ಹೌದಾ, ಏನಪ್ಪ ಅವನು 100 ರೂಪಾಯಿ 4 ಪೀಸ್ ಮಾಂಸವನ್ನು ಹಾಕಿದ ಬಿರಿಯಾನಿ ಕೊಡ್ತಾನಂದರೆ ಬಹಳ ದೊಡ್ಡ ಮನುಷ್ಯ ಅವನು ಅಂತ ನಾವು ಅಂದ್ಕೊಂಡು ಹೋಗಿ ತಿನ್ಕೊಂಡು ಬರ್ತೀವಿ. ತಿಂದಾದ್ಮೇಲೆ ಡೌಟ್ ಬರೋದು, 1 kg ಮಟನಿಗೆ 750 ರೂಪಾಯಿ 800 ರೂಪಾಯಿ ಇರ್ತದೆ. 4 ಪೀಸ್ ಏನು ಹಿಂಗೆ ಪೀಸ್ ಸಣ್ಣ ಹಾಕ್ತಾನ? ಅಲ್ಲ, ಒಂದು ಇಷ್ಟು ದೊಡ್ಡ ಪೀಸ್ ಹಾಕ್ತಾನೆ. ಹೇಗೆ ವರ್ಕೌಟ್ ಆಗುತ್ತೆ ಇವನಿಗೆ ಅಂತ ಈ ವರ್ಕೌಟ್ ಕತೆಗಳು ನೋಡ್ತಾ ಹೋದರೆ ಬೇರೆ ಥರ ವರ್ಕೌಟ್ ಕತೆಗಳು ಇರಬಹುದಾ ಅನ್ನೋ ಅನುಮಾನಗಳು ನಮಗೆ ಕಾಣ್ತವೆ. ಕೆಲವು ಹಾಳಾದ ಮಾಂಸಗಳು, ಇನ್ನೇನು ಮುಗಿದು ಹೋಗುತ್ತೆ ಅನ್ನುವ ಹಂತದಲ್ಲಿರುವಂಥ ಮಾಂಸಗಳು ಕಡಿಮೆ ಬೆಲೆಗೆ ಸಿಗ್ತವೆ. ಆಮೇಲೆ ಅಂತಾರಾಜ್ಯದಿಂದ ತರಿಸಿಕೊಳ್ಳುವ ಮಾಂಸ, ನಿನ್ನೆ ಮೊನ್ನೆ ನಡೆದ ಘಟನೆ ಬಗ್ಗೆ ನಾನು ಮಾತಾಡ್ತೇನೆ. ಆ ಮಾಂಸಗಳು ಬರೀ 300 ರೂಪಾಯಿ 400 ರೂಪಾಯಿಗೆ ಇವ್ರ ಕೈಗೆ ಸಿಗ್ತವೆ. ಅದನ್ನು ಇವರು ಇನ್ನೂ ಕಡಿಮೆ ಬೆಲೆಗೆ 400-450 ರೂಪಾಯಿಗೆ ಹೋಟೆಲ್ಗಳಿಗೆ ಇವ್ರಿಗೆ ಅವ್ರು ಮಾರಾಟ ಮಾಡ್ತಾರೆ. ಹಾಗಾಗಿ ಅಲ್ಲಿ ಬೆಲೆಗಳು ಕಡಿಮೆ ಇರ್ತವೆ ಅಂತ ಒಂದು ಆ್ಯಂಗಲಿನ ಚರ್ಚೆ ಆದರೆ, ಇನ್ನೊಂದು ಆ್ಯಂಗಲ್ನಲ್ಲಿ ಬೇರೆ ರಾಜ್ಯದಿಂದ ತರಿಸುವ ಮಾಂಸಗಳನ್ನು ಇವರು ದೊಡ್ಡ ಹೋಟ್ಲ್ಗಳಿಗೆ ಕೊಡುತ್ತಾರೆ, ದೊಡ್ಡ ಹೋಟೆಲ್ಗಳಿಗೆ ಕೊಡುತ್ತಾರೆ ಅಂತ. ದೊಡ್ಡ ಹೋಟ್ಲ್ ಅಂದ ತಕ್ಷಣ ನೀವು ಸಿಂಪಲಾಗಿ ಯೋಚನೆ ಮಾಡಿ, ಒಂದು ಪ್ಲೇಟ್ ಮಟನ್ ಬಿರಿಯಾನಿಗೆ ಅಲ್ಲಿ ಕನಿಷ್ಠ 600 ರೂಪಾಯಿ 700 ರೂಪಾಯಿ 800 ರೂಪಾಯಿ ಇರ್ತವೆ. ಎಲ್ಲವೂ ಬಿಸ್ನೆಸ್ ಬಿಡಿ. ಅವನು 800 ರೂಪಾಯಿ ಬಿರಿಯಾನಿ ಮಾರ್ತಾನೆ ಅಂದರೆ ಅವನೇನು 800 ರೂಪಾಯಿ ಕೊಟ್ಬಿಟ್ಟೆ ಮಾಂಸ ತೊಗೋಬೇಕಂತೇನಿಲ್ವಲ್ಲ, ಅದು ಅವನ ಬಿಸ್ನೆಸ್ ಸ್ಟ್ರಾಟಜಿ. ಅವ್ನು 300 ರೂಪಾಯಿ ಮಾಂಸ ತಗೊಂಡು 800 ರೂಪಾಯಿ ಮಾರಾಟ ಮಾಡ್ಬೋದು. ಅವನ ಒಂದು ಆ್ಯಂಗಲ್ ಅದು ಒಂದು ಪ್ಲೇಟಿಗೆ ಇಡೀ 1 kg ಮಾಂಸವನ್ನು 800 ರೂಪಾಯಿ ಮಾರೋದಂತ ಅಂದ್ಕೋಬಿಡಿ ಸ್ನೇಹಿತರೆ. ಈ ನಾಯಿ ಬಿರಿಯಾನಿ, ಬೌ ಬಿರಿಯಾನಿ, ನಾಯಿ ಮಾಂಸವನ್ನು ಕುರಿ ಮಾಂಸದ ಜೊತೆ ಸೇರಿಸಿ ಮಿಕ್ಸ್ ಮಾಡಿ ಅದರಿಂದ ಖಾದ್ಯಗಳನ್ನು ತಯಾರಿಸಿ ಅದರಿಂದ ಬಿರಿಯಾನಿ ತಯಾರಿಸ್ತಿರೋ, ಸುಕ್ಕ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಮಾರಾಟ ಮಾಡ್ತಾರೆ ಅನ್ನುವಂತಹ ವಿಚಾರಗಳು, ಸುದ್ದಿಗಳು ಆಗಾಗ್ಗೆ ನಮ್ಮ ಕಿವಿಗೆ ಬೀಳುತ್ತೆ. ನಮ್ಮ ದೇಶದಲ್ಲಿ ಈ ಥರದ ಬೆಳವಣಿಗೆ ನಡೆಯೋದ್ರಿಂದ ನಮಗದು ನಿಜಕ್ಕೂ ಅಭಾಸವನ್ನು ತರುವಂಥ ವಿಚಾರ, ಬಹಳ ಅಸಹ್ಯವನ್ನು ತರಿಸುವಂಥ ವಿಚಾರ. ಯಾಕಂದರೆ ನಾವ್ಯಾರು ನಾಯಿ ತಿನ್ನಲ್ವಲ್ಲ. ಈಗ ಚೀನಾದವ್ರು ನಾಯಿ ತಿಂತಾರೆ. ಭಾರತದ ಈಶಾನ್ಯ ಭಾಗದಲ್ಲಿ ಮಣಿಪುರ ಸೇರಿದಂಗೆ ಅಲ್ಲೆಲ್ಲ ಒಂದಿಷ್ಟು ನಾಯಿ ಮಾಂಸವನ್ನು, ಹಾವು ಹಲ್ಲಿಗಳನ್ನು, ಚೀನಾದ ಇನ್ಫ್ಲುಯೆನ್ಸ್ ಇದೆ ಕೆಲವು ಕಡೆ, ಅವ್ರು ತಿಂತಾರೆ. ಮತ್ತು ಬುಡಕಟ್ಟು ಜನಾಂಗಗಳಿದ್ದಾವೆ, ತಿನ್ಕತ್ತಾರೆ, ಇಲಿ ಎಲ್ಲ ತಿನ್ಕತ್ತಾರೆ. ಅವೆಲ್ಲ ಮ್ಯಾನ್ಮಾರು ಚೀನಾ ಬಾರ್ಡರ್ಗೆ ಸಂಬಂಧಪಟ್ಟಂಥ ವಿಚಾರ, ತಿನ್ಕತ್ತಾರೆ. ಆದರೆ ನಮ್ಮ ಈ ಕಡೆ ಬಂದುಬಿಟ್ರೆ ಭಾರತದ ಬಹುತೇಕ ಭಾಗಗಳಲ್ಲಿ 90%ಕ್ಕಿಂತ ಅಧಿಕ ಭಾಗಗಳಲ್ಲಿ ಅಥವಾ 99 ಭಾಗದಲ್ಲಿ ನಾಯಿ ಮಾಂಸ ತಿನ್ನೋರು ಇಲ್ಲ. ಇಲ್ಲಿ ನಾಯಿನ ಸಾಕು ಪ್ರಾಣಿ, ಬೀದಿ ನಾಯಿ ಈ ಥರನೇ ಕಾನ್ಸೆಪ್ಟಲ್ಲಿ ಇಟ್ಕೊಂಡಿದ್ದೀವಿ. ಬಿಟ್ಟರೆ ನಾಯಿನ ಯಾವುದೇ ಕಾರಣಕ್ಕೂ ಮಾಂಸಕ್ಕೆ ಬಳಸುವಂತಹ ಪದ್ಧತಿ
ನಮ್ಮಲ್ಲಿಲ್ಲ. ಹಾಗಾಗಿ ನಾಯಿ ಮಾಂಸ ಅಂದ ತಕ್ಷಣ ಒಂದ್ಸಲ ಅಸಹ್ಯ ಪಡಲೇಬೇಕಾಗತ್ತೆ, ನಮಗೆ ವಾಕರಿಕೆ ಕೂಡ ಬರ್ತದೆ. ಮತ್ತು ಕುರಿ ಮಾಂಸ ಅಂತ ಹೇಳಿಬಿಟ್ಟು ನಾಯಿ ಮಾಂಸವನ್ನು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಉಣಬಡಿಸೋದಿದೆಯಲ್ಲ, ಅದನ್ನು ಮಾರಾಟ ಮಾಡೋದಿದೆಯಲ್ಲ, ಇಂಥ ಕಚಡಗಳನ್ನು ಮೊದಲು ಪತ್ತೆ ಹಚ್ಚಿ ತಗೊಂಡೋಗ್ಬಿಟ್ಟು ಎಲ್ಲಾದರೂ ಬಿಟ್ಬಿಡ್ಬೇಕು ಅವ್ರನ್ನ. ಈ ನಾಯಿಗಳ ರಾಶಿಗಳ ಮಧ್ಯೆ ತೆಗೆದು ಬಿಸಾಕ್ಬಿಡ್ಬೇಕು. ಬಟ್ಟೆ ಬಿಚ್ಚಿ ಹುಚ್ಚು ನಾಯಿಗಳಿರ್ತಾವಲ್ಲ ಅಲ್ಲಿ ತೆಗೆದು ಇವ್ರನ್ನ ಬಿಸಾಕ್ಬಿಡ್ಬೇಕು. ಹಾಗೆ ಸತ್ತೋಗ್ಬೇಕು ಇವರೆಲ್ಲ. ಹಾಗೆಲ್ಲ ಅನ್ಯಾಯ ಮಾಡಿ ಆಹಾರವನ್ನು ತಿನ್ನಿಸುವಂಥ ಕೆಲಸವನ್ನು ಮಾಡಲೇಬಾರದು. ಇನ್ನು ಮೊನ್ನೆಯ ಪ್ರಕರಣ ಸಂಬಂಧಪಟ್ಟಿದ್ದು ಅಬ್ದುಲ್ ರಜಾಕ್ ಅಂತ ಹೇಳ್ಬಿಟ್ಟು ಒಬ್ಬ ಮುಸಲ್ಮಾನ ಉದ್ಯಮಿ. ಇವರನ್ನು ನಾವು ಹಲವಾರು ಟಿ ವಿ ಡಿಬೇಟ್ಗಳಲ್ಲಿ ನೋಡಿದ್ದೀವಿ. ಮುಸಲ್ಮಾನ ಮುಖಂಡ ಅಂತ ಹೇಳ್ಬಿಟ್ಟು ಅವ್ರನ್ನ ಪ್ರೆಸೆಂಟ್ ಮಾಡ್ತಾರೆ. ಅವರನ್ನು ಕೂರಿಸ್ಕೊಂಡು ಮುಸಲ್ಮಾನ ಧರ್ಮದ ವಿರುದ್ಧ ಒಂದಿಷ್ಟು ಪಾರುಪತ್ಯವನ್ನು ಮೆರೀತಾರೆ. ಅದಕ್ಕೆ ಇವರು ಸರಿಯಾಗಿ ಡಿಫೈನ್ ಕೂಡ ಮಾಡೋದನ್ನು ನಾವು ನೋಡಿರಲಿಲ್ಲ. ಯಾರೋ ಬಾರಿ ನಾವೇ ಹೇಳಿದ್ವಿ, ಅಬ್ದುಲ್ ರಜಾಕ್ನ ಮುಸಲ್ಮಾನ ಮುಖಂಡ ಅಂತ ಯಾರು ರೆಕಗ್ನೈಸ್ ಮಾಡಿ ಅಲ್ಲಿ ಹೋಗಿ ಕೂರಿಸ್ತಾ ಇದ್ದಾರೆ, ಯಾಕೆ ಅವರು ಭಾಳ ಪರಿಣಾಮಕಾರಿಯಾಗಿ ಫೈಟ್ ಮಾಡ್ತಾ ಇಲ್ಲ ಅಂತ. ತೀರಾ ಮೊನ್ನೆ ನರೇಂದ್ರ ಮೋದಿ ಸಂಬಂಧಪಟ್ಟ ಹಾಗೆ ಆ್ಯಂಕರ್ ಚಂದನ್ ಶರ್ಮಾ ಈಸ್ ಮೈ ಫ್ರೆಂಡ್, ಅವ್ರಿಗೂ ಮತ್ತು ಇವ್ರಿಗೂ ಒಂದು ಸಂಘರ್ಷ ಕೂಡ ನಡೀತದೆ ಅಲ್ಲಿ. ಬಯಾಲಜಿಕಲ್ಲೇ ಅಲ್ಲ, ಪರಮಾತ್ಮನೇ ಮುಜೆ ಬೇಜಾ ಹೈ. ಕಮ್ ಆನ್ ಮ್ಯಾನ್. ಅವ್ರಿಗೇನಾಯ್ತು ಅಂತ ಹೇಳಿದ್ರೆ, ಇಲ್ಲ ಬುಡ್ಡ ಸಟಿಯಾ ಗಯ ಅಂತ ಅರ್ಥ. ಬುಡ್ಡ ಸಟಿಯಾ ಗಯ ಹೈ ಅಂತ ಅರ್ಥ. ಬರ್ತೀನಿ. ಹಾ, ಏನ್ ಬುಡ್ಡ ಸಡಿಯಾ ಗಯ ಹೈ ಅಂದ್ರೆ ರಿಟೈರ್ಮೆಂಟ್ ಹತ್ರ ಬಂದಿದೆ ಅಂತ ಅರ್ಥ. ಬುಡ್ಡ ಅಂದ್ರೆ ವಯಸ್ಸಾದವರು ಅಂತ. ವಯಸ್ಸಾದವರು ರಿಟೈರ್ಮೆಂಟ್. ಯಾಕಂದ್ರೆ ಇವ್ರದೇ ರೂಲ್ ಅಲ್ಲ, ಇವ್ರದೇ ರೂಲ್. ಅದಕ್ಕೆ ಅಲ್ವಾ ಅದ್ವಾನಿ ಅವ್ರನ್ನ ತೆಗ್ದಿಲ್ಲ. ಮನಮರ್ಯಾದೆ ಇದೆಯಾ? ನೋ, ದಟ್ ಈಸ್ ನಾಟ್ ಇನ್ಸಲ್ಟಿಂಗ್. ಅಲ್ಲ, ಮನಮರ್ಯಾದೆ. ಐ ವಿಲ್ ಮೇಂಟೈನ್ ದ ಡೆಕೋರಮ್ ಇಫ್ ಶಿ ಕೀಪ್ ಕ್ವೈಟ್ ಅಲ್ವಾ. ಇಫ್ ಶಿ ಕೀಪ್ ಕ್ವೈಟ್ ಅಲ್ವಾ, ಆ ಮಾತು ಸತ್ಯನಾ? ಆ ಮಾತು ಸತ್ಯ. ನಾನು ಮೋದಿ ಭಕ್ತ ಅಲ್ಲ, ನಾನು ಸಮರ್ಥನೆ ಮಾಡ್ಕೊಳಕ್ ನಿಂತ್ಕೊಂಡಿಲ್ಲ, ಮತ್ತೆ ಮಾತಾಡಕ್ ಅವಕಾಶ ಕೊಡ್ತಾ ಇಲ್ಲ. ಆದ್ರೆ ನೀವು ಬಳಸಿದ ಪದಗಳನ್ನ ನೀವು ವಾಪಸ್ ತಗೊಂಡಿಲ್ಲ ಅಂತಂದ್ರೆ ಅತಿ ಕೆಟ್ಟ ಕೊಳಕ ಪದಗಳನ್ನ ನಾನು ನಿಮ್ಮ ಜೊತೆಗೆ ಮಾತಾಡಲ್ಲ. ನೀವು ಹೋಗ್ತೀನಿ, ನೀವು ಹೊರಡ್ಬೇಕು ಅಂದ್ರೆ ಹೊರಡ್ಬೋದು. ಅಲ್ಲ, ಮಾತಾಡ್ಬಿಟ್ಟು ಹೋಗ್ಬಿಟ್ರೆ ಇವಾಗ್ಲೇ ಹೋಗ್ಬಿಡ್ತೀನಿ ನಾನು. ಹಂಗೇನಿಲ್ಲ, ನನಗೇನಿಲ್ಲ. ಐ ಆಮ್ ನಾಟ್ ಅಟ್ ಯುವರ್ ಮರ್ಸಿ. ನನಗೂ ಐ ಆಮ್ ಆಲ್ಸೋ ನಾಟ್ ಅಟ್ ಯುವರ್ ಮರ್ಸಿ. ಐ ಆಮ್ ಆಲ್ಸೋ ನಾಟ್ ಅಟ್ ಯುವರ್ ಮರ್ಸಿ. ಒಂದೇ ಒಂದು ಮಾತು ಹೇಳ್ಬಿಟ್ಟು ಹೋಗ್ತೀನಿ. ಹೇಳಿ. ಮುಸಲ್ಮಾನರು ಅಷ್ಟೇ ಕೇವಲ ಅಲ್ಲ, ಯಾರು ಕೇವಲ ಅಲ್ಲ, ಮುಸಲ್ಮಾನರು ಈ ನೆಲದ ಮಣ್ಣಿನ ಮಕ್ಕಳು. ಇವರು ಡಿಬೇಟಿಂದ ಎದ್ದು ಬರ್ತಾರೆ. ಆ ಸಂದರ್ಭದಲ್ಲಿ ಆ ಆ್ಯಂಕರ್ ವರ್ತನೆ ಕೂಡ ಸರಿ ಇರಲಿಲ್ಲ, ಈ ಅಪ್ಪನ ವರ್ತನೆ ಕೂಡ ಸರಿ ಇರಲಿಲ್ಲ. ಮತ್ತು ಡಿಬೇಟ್ ಅನ್ನೋದು ಬರೀ ಕಿರ್ಚಾಟ ಅರಚಾಟ ಅನ್ನೋದ್ರಲ್ಲೇ ಮುಗಿಸ್ತಾರೆ. ಮತ್ತು ಇಂಥವರೇ ಟಿ ವಿ ಆ್ಯಂಕರ್ಗಳಿಗೆ ಅಥವಾ ಟಿ ವಿ ಪತ್ರಕರ್ತರಿಗೆ ಬೇಕಾಗ್ತಾರೆ ಅಂತ ಅನಿಸುತ್ತೆ. ಕಡೆಗೆ ಸ್ವಲ್ಪ ಮಾಗ್ದಂಗೆ ಅನಿಸಿದ್ರು ಬಿಡಿ. ಆ ವಿಚಾರದ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಅದು ಅವರ ವೈಯಕ್ತಿಕ ವಿಚಾರ. ಆದರೆ ಒಂದು ಇಡೀ ಕಮ್ಯುನಿಟಿಯನ್ನು ಪ್ರತಿನಿಧಿಸುವ ವ್ಯಕ್ತಿ ಒಂದಿಷ್ಟು ಅಧ್ಯಯನವನ್ನು ಮಾಡಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಡಿಫೈನ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಯಾವಾಗಲೂ ಒತ್ತಿ ಹೇಳ್ತೇನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮುಸಲ್ಮಾನ ವಲಯದಲ್ಲೇ ಹಲವರು ಇದರ ಬಗ್ಗೆ ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದನ್ನು ನಾವು ನೋಡಿದ್ದೀವಿ. ಅದನ್ನು ನಾವು ಬದಿಗಿಟ್ಟು ಮಾತಾಡೋಣ. ಮೊನ್ನೆ ಮೆಜೆಸ್ಟಿಕ್ನಲ್ಲಿ, ಐ ಥಿಂಕ್ ಬೆಂಗಳೂರಿನಲ್ಲಿ ಒಂದು ಟ್ರೈನಲ್ಲಿ ಒಂದಿಷ್ಟು ಬಾಕ್ಸ್ಗಳು, ಮಾಂಸದ ಬಾಕ್ಸುಗಳು ರಾಜಸ್ಥಾನದಿಂದ ಅಥವಾ ಅಂತಾರಾಜ್ಯದಿಂದ ಬಂದಿದೆ ಅಂತ ಹೇಳಿಬಿಟ್ಟು ಒಂದಿಷ್ಟು ಹಿಂದೂ ಸಂಘಟನೆಗೆ ಸೇರಿದಂಥ ಹುಡುಗರು, ಒಂದಿಷ್ಟು ಮಾಧ್ಯಮಗಳು ಹೋಗ್ಬಿಟ್ಟು ಅಲ್ಲಿ ಸಂಘರ್ಷ ಒಂದು ಗಲಾಟೆ ಮಾಡ್ತಾರೆ. ಆ ಗಲಾಟೆ ಮಾಡ್ಬೇಕಾದ್ರೆ ಅಬ್ದುಲ್ ರಜಾಕ್ ಅಲ್ಲೇ ಇರ್ತಾರೆ. ಅದು ಅವ್ರಿಗೆ ಸಂಬಂಧಪಟ್ಟಂಥ ವಸ್ತು ಅಂತ. ಸುಮಾರು 90 ಬಾಕ್ಸ್ಗಳಿದ್ವು. 90 ಬಾಕ್ಸ್ಗಳಲ್ಲಿ ಮಾಂಸ ಇದ್ವು. ಅದು ನಾಯಿ ಮಾಂಸ ಅನ್ನೋದು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಂಥ, ಅಲ್ಲಿ ಕಿರಿಕ್ ತೆಗೆದಂಥ, ಅಲ್ಲಿ ಪ್ರಶ್ನೆಯನ್ನು ಕೇಳ್ತಾ ಇದ್ದಂಥವರ ಆಕ್ಷೇಪವಾಗಿತ್ತು. ಇದು ನಾಯಿ ಮಾಂಸ, ಓಪನ್ ಮಾಡಿ ಅಂತ. ಹಂಗೆ ಒಂದು ಬಾಕ್ಸನ್ನು ಓಪನ್ ಮಾಡ್ತಾರೆ. ಇಲ್ಲಿ ಬಂದ್ಬಿಟ್ಟು ರೋಲ್ ಕಾಲ್ ಮಾಡ್ಕೊಳ್ಳಕ್ಕೆ ಮೈ ಮಾರಾಟ ನನಗೆ ಬೆದರಿಕೆ ಕೊಡ್ತಾನೆ ಅಂದ್ರೆ ತಕ್ಕವಾದ ಉತ್ತರ ನಾನು ಕೊಡ್ತೀನಿ. ನಾನು ಹೆಣ್ಮಕ್ಳ ಮೈ ಮಾರಾಟ ಮಾಡಿಲ್ಲ. ಅದಕ್ಕೊಂದಿಷ್ಟು ಉದ್ದ ಬಾಲ ಇರ್ತದೆ. ಆ ಬಾಲ ನೋಡ್ತಿದ್ದಂಗೆ ಕುರಿಗೆ ಯಾವುದೇ ಕಾರಣಕ್ಕೆ ಇಷ್ಟು ದೊಡ್ಡ ಬಾಲ ಇರಲ್ಲ. ಯಾವುದೇ ಕಾರಣಕ್ಕೂ ಕುರಿಗೆ ಈ ಥರ ಬಾಲ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದು ನಾಯಿಯ ಮಾಂಸ ಅಂತ ಪುಕಾರ ಹಬ್ಬುತ್ತೆ. ಮಾಧ್ಯಮಗಳು ಕೂಡ ನಾನು ನೋಡ್ತಾ ಇದ್ದೆ, ಏನು ಅಲ್ಲಿ ಗಲಾಟೆ ಮಾಡ್ತಾ ಇದ್ರಲ್ಲ ಹುಡುಗರು, ಅಥವಾ ಪ್ರಶ್ನೆ ಕೇಳ್ತಾ ಇದ್ರಲ್ಲ ಹುಡುಗರು, ಅಥವಾ ದೊಂಬಿ ಎಬ್ಬಿಸ್ತಾ ಇದ್ರಲ್ಲ, ಗಲಾಟೆ ಮಾಡಿ ಟೋಟಲ್ ಏನೋ ಒಂದು ಮಾಡ್ತಾ ಇದ್ರಲ್ಲ, ಅಲ್ಲಿ ಒಟ್ಟಿನಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣ ಮಾಡಿದ್ರಲ್ಲ, ಅವರೆಲ್ಲರಿಗಿಂತ ಮಿಗಿಲಾಗಿ ಮಾಧ್ಯಮದವರು ವರ್ತನೆ ಅಂತ ಇಷ್ಟೆಲ್ಲ ಮಾತಾಡ್ತಿದಾರಲ್ಲ, ಅದೊಂದು ಮಾಡಿ ಅಂತ ಪ್ರೊವೋಕಿಂಗ್. ಯು ಆರ್ ಸಿಂಪ್ಲಿ ಪ್ರೊವೋಕಿಂಗ್, ರೆಸ್ಪೆಕ್ಟಿಂಗ್ ಯು.
ನಿಮಗೆ ಬೇಕಾಗಿರೋ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಸಿಂಪ್ಲಿ ನನ್ನ ಟೈಮ್ ವೇಸ್ಟ್ ಓಪನ್ ಮಾಡ್ತೀನಿ ಅಂದ್ರಲ್ಲ ಸರ್, ನೀವು ಓಪನ್ ಮಾಡ್ತೀನಿ ಅಂದ್ರಲ್ಲ. ರಾಜ್ಯದ ಜನತೆ ಕನ್ಫ್ಯೂಸ್ ಆಗ್ತದೆ ಸರ್. ಏನೂ ಕನ್ಫ್ಯೂಸ್ ಆಗ್ತಾ ಇಲ್ಲ ರಾಜ್ಯದ ಜನತೆ. ಇಲ್ಲಿ ರೋಲ್ ಕಾಲ್ ಮಾಡಕ್ಕೆ ಅವಕಾಶ ಇಲ್ಲ ಅಷ್ಟೇ. ಅವ್ರು ಬಳಸುವ ಪದಗಳು ಸರಿ ಅನಿಸಿಲ್ಲ ನಮಗೆ. ಯಾಕೋ ಅದು ಅಭಾಸ ಅನಿಸ್ತು. ಮಾಧ್ಯಮವಾಗಿ ವರ್ತಿಸ್ಬೇಕು ಬಿಟ್ರೆ ವಿರೋಧಿಸುವ ಸಂಘಟನೆಗಳು ಆಗಲೇಬಾರ್ದು. ಅದು ರಜಾಕ್ ಆಗಲಿ ಇಲ್ಲ ಪ್ರಶಾಂತನೇ ಆಗಲಿ, ವರ್ತನೆಗಳು ನಾವು ಯಾವತ್ತೂ ಕೂಡ ಜನ ನೋಡ್ತಾ ಇರ್ತಾರೆ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಯಾಕಂದರೆ ನಾವು ಅಲ್ಟಿಮೇಟು ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಆ್ಯಂಗಲಿನ ಥಿಂಕಿಂಗ್ ಇದೆಯಲ್ಲ, ಇಟ್ಸ್ ವೆರಿ ರಾಂಗ್. ಅಲ್ಲಿ ಅಬ್ದುಲ್ ರಜಾಕ್ ಅನ್ನೋ ವ್ಯಕ್ತಿ ನಿಜಕ್ಕೂ ನಾಯಿ ಮಾಂಸವೇ ಮಾರ್ತಾ ಇದ್ದರೆ ಅಥವಾ ಅದೇ ಬಿಸ್ನೆಸ್ ಮಾಡ್ತಾ ಇದ್ದರೆ ಆತನಿಗೆ ನಿಸ್ಸಂಶಯವಾಗಿ ಶಿಕ್ಷೆ ಆಗಲೇಬೇಕಲ್ಲ, ಆಗೇ ಆಗ್ತದೆ. ನಮ್ಮ ಕಾನೂನಲ್ಲಿ ಆಗಲೇಬೇಕಲ್ವಾ. ಇಂಥ ಅಕ್ರಮವಾದಂಥ ವ್ಯಾಪಾರವನ್ನು ಮಾಡೋರನ್ನ ಯಾರೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಪರ್ಟಿಕ್ಯುಲರ್ ಆಗಿ ಇಷ್ಟುದ ಬಾಲ ಇತ್ತು ಅಂದ ತಕ್ಷಣ ಅದು ನಾಯಿ ಮಾಂಸ ಅಂತ ಡಿಕ್ಲರೇಷನ್ ಬಂದ್ರಲ್ಲ, ಆ ಮೂರ್ಖರು ನನಗೆ ಬಹಳ ಆಶ್ಚರ್ಯವನ್ನು ತಂದರು. ಕುರಿಗೆ ಉದ್ದ ಬಾಲ ಇರುವಂಥ ವಿಚಾರಗಳೇ ಗೊತ್ತಿಲ್ಲ ಅವರಿಗೆ. ಕುರಿಗಳಲ್ಲಿ ಮೇಕೆಗಳಲ್ಲಿ ಅದೆಷ್ಟು ತಳಿಗಳಿದ್ದಾವೆ ಅದರ ಬಗ್ಗೆ ಅರಿವೇ ಇಲ್ಲ. ಉದ್ದ ಬಾಲ ಇದೆ ಅಂದಮೇಲೆ ಅದು ನಾಯಿ ಮಾಂಸ ಅಷ್ಟೇ ಫಿಕ್ಸ್ ಆಗಿಬಿಡ್ತಾರೆ. ಸ್ನೇಹಿತರೆ, ರಾಜಸ್ಥಾನದಲ್ಲಿ ಒಂದು ಲಾಮ್ಧೂಮ್ ಅಂತ ಹೇಳ್ಬಿಟ್ಟು ಒಂದು ಕುರಿ ತಳಿ ಇದೆ. ಆ ತಳಿಯ ಮಾಂಸ ಅದು ಆಗಿರ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದರೆ ಉದ್ದ ಬಾಲ ಇರೋದು ಅದು ನಾಯಿಯೇ ಅಂತ ಡಿಕ್ಲೇರಿಂಗ್ ಅಂತ ನಾವು ಬರೋಕ್ಕಾಗಲ್ಲ. ಹಾಗೆ ನಾಯಿ ಮಾಂಸವನ್ನು ಮಾರಾಟ ಮಾಡಿ ಬದುಕುವ ಪರಿಸ್ಥಿತಿ ಅಬ್ದುಲ್ ರಜಾಕ್ ಇದೆಯಾ? ಅದರಲ್ಲೂ ಸಮಾಜದಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿ ಈ ಥರದ ಕೆಟ್ಟ ನಿರ್ಧಾರಗಳನ್ನು, ಅದು ಹಿಂದೂ ಮುಸಲ್ಮಾನ ಈ ಥರದ ಸಂಘರ್ಷಗಳು ಬಂದಾಗೆಲ್ಲ ಮುಂದೆ ಹೋಗ್ಬಿಟ್ಟು ಏನೋ ಮಾತಾಡ್ತಿದ್ದಂಥ ವ್ಯಕ್ತಿ, ಆ ವ್ಯಕ್ತಿ ಈ ಥರದ ದಂಧೆಯನ್ನು ಮಾಡಿ ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅನ್ನೋದಂತಹ ಕ್ಲಾರಿಟಿ ಇರೋದ್ರಿಂದ ಆತ ನಾಯಿ ಮಾಂಸವನ್ನು ಮಾರಾಟ ಮಾಡಿ ಜೀವನ ಮಾಡುತ್ತಾನೆ ಅನ್ನೋದು ನನಗಷ್ಟು ಕನ್ವಿನ್ಸ್ ಇಲ್ಲ. ಆದರೆ ಅದು ನಾಯಿಯ ಮಾಂಸವೇ ಅಂತ ಹೇಳ್ತಾರಲ್ಲ, ಆ ಮೂರ್ಖರಿಗೆ ಕುರಿಯ ತಳಿಗಳ ಬಗ್ಗೆ ಒಂದು ಒಳ್ಳೆ ಕ್ಲಾಸ್ ಆಗಬೇಕಾಗಿದೆ. ಸುಮ್ಮನೆ ಒಬ್ಬನ್ನ ಟಾರ್ಗೆಟ್ ಮಾಡಬೇಕು ಅಥವಾ ಒಂದು ವಿಚಾರವನ್ನು ಟಾರ್ಗೆಟ್ ಮಾಡಬೇಕು ಅಥವಾ ಒಂದು ಇಡೀ ಸಮುದಾಯವನ್ನು ವಿಲನೈಸ್ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಆ ಗುಂಪುಗಳು ಹಿಂದೆಯಿಂದನೂ ಮಾಡ್ತಾ ಇರೋದ್ರಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವರು ಷಡ್ಯಂತ್ರದ ಭಾಗವಾಗಿಯೇ ಬರ್ತಾರೆ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಬರಲ್ಲ ಅನ್ನುವಂತಹ ಇಮ್ಮಿಡಿಯೇಟ್ ಆದಂಥ ಒಂದು ಕನ್ವಿನ್ಸ್, ಇಮ್ಮಿಡಿಯೇಟ್ ಆದಂಥ ಒಂದು ನಿರ್ಧಾರ ನಿರ್ಧಾರಕ್ಕೆ ಬಂದ್ಬಿಡುತ್ತೆ. ಯಾಕಂದರೆ ಅವರ ಮುನ್ನೆಲೆ ಎಲ್ಲ ತಿಳ್ಕೊಂಡಿದ್ದಾರಲ್ಲ, ಇವ್ರು ಯಾರನ್ನ ಟಾರ್ಗೆಟ್ ಮಾಡ್ತಾರೆ, ಯಾರನ್ನ ಗುರಿ ಹಾಕಿಸ್ಕೊಂಡು ಇವರು ವರ್ತನೆಗಳಿರ್ತವೆ ಅಂತ. ಹಾಗಾಗಿ ಯಾರ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ದಾರೋ ಅನ್ನುವ ಆಧಾರದಲ್ಲಿ ಆ ಪ್ರಕರಣ ಇದು ಹೀಗೇ ಇರುತ್ತೆ ಅನ್ನುವಂಥ ತೀರ್ಮಾನಕ್ಕೆ ಹಲವರು ಬರೋದಕ್ಕೆ ಕಾರಣ ಆಗಿದೆ. ಸ್ನೇಹಿತರೆ, ನನಗೆ ಈಗ ನಾಯಿ ಮಾಂಸ ಹೌದೋ ಅಲ್ವೋ, ಈಗ ಅದು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಹೋಗಿದೆ. ಮಾಡಿ ತೆಗೆದಿದ್ದೀವಿ. ಈಗ ಲ್ಯಾಬ್ನವ್ರು ಇದ್ದಾರೆ, ಈಗ ಲ್ಯಾಬ್ಗೆ ಕಳಿಸ್ಕೊಡ್ತೀವಿ. ದಯವಿಟ್ಟು ಈಗ ರಿಪೋರ್ಟ್ ಈಗ ಬರಲ್ಲ, 14 ದಿವಸ ಬೇಕು ಟೈಮು. ಈಗ ಸದ್ಯಕ್ಕೆ ದಯವಿಟ್ಟು ನಮ್ಮ ಕೆಲಸ ಮಾಡೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಡಿ. ಇನ್ನು ಬರವಣಿಗೆ ಜಾಸ್ತಿ ಇದೆ. ಅಲ್ಲಿ ರಿಪೋರ್ಟ್ ಬಂದೇ ಬರುತ್ತೆ. ಅದು ನಾಯಿ ಮಾಂಸವೇ ಆದರೆ ಅಬ್ದುಲ್ ರಜಾಕ್ಗೆ ಹೇಳಿದ್ನಲ್ಲ, ಅಬ್ದುಲ್ ರಜಾಕ್ ನಿಜಕ್ಕೂ ನಾಯಿಯ ಮಾಂಸವನ್ನೇ ಮಾರ್ತಾ ಇರೋದು ಏನಾದರೂ ಆ ಪ್ರಯೋಗಾಲಯದಿಂದ ರಿಪೋರ್ಟ್ ಏನಾದರೂ ಬಂದರೆ ಹುಚ್ಚು ನಾಯಿಗಳಿರುವ ಗುಂಪಿಗೆ ರಜಾಕ್ ಅವರ ಬಟ್ಟೆ ಬಿಚ್ಚಿ ಅವ್ರನ್ನ ಬಿಟ್ಬಿಡ್ಬೇಕು. ಆಮೇಲೆ ಏನು ಬೇಕಾದ್ರೆ ಆಗಲಿ, ಪರವಾಗಿಲ್ಲ. ಹೇಳೋದು ನನ್ನ ಕಾನೂನಲ್ಲಿ ಆ ಥರ ಮಾಡೋದಕ್ಕೆ ಅವಕಾಶಗಳಿಲ್ಲ. ಆಕ್ರೋಶದಿಂದ ಹೇಳಬೇಕಲ್ಲ, ನಮ್ಮನ್ನು ನಾಯಿ ಮಾಂಸ ತಿನ್ನಿಸ್ತಿದೆಯಲ್ಲಪ್ಪ ಅಂತ ಆಕ್ರೋಶದಿಂದ ಮಾತಾಡಬೇಕಂದ್ರೆ ಅದೊಂದು ವೇಳೆ ನಾಯಿಯ ಮಾಂಸವೇ ಆದರೆ, ಅದಲ್ಲ ಅಂತಾದರೆ ಆ ಸಂಘರ್ಷ ಮಾಡಿದವ್ರಿಗೆ ಅದನ್ನು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು ಅದು ಇದು ಅಂತ ಕೇಸ್ ಹಾಕ್ಬಿಟ್ಟೇನೋ ಅವ್ರಿಗೇನೋ ಒಂದು ಪ್ರಕರಣ ಎಲ್ಲ ದಾಖಲಾಗಿದೆ. ಆದರೆ ಅದು ಸುಳ್ಳು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಸಮುದಾಯ ನಾಯಿ ಮಾಂಸವನ್ನು ಕೂಡ ಮಾರ್ತವೆ ಅಂತ ಹೇಳಿಬಿಟ್ಟು ಕನ್ವಿನ್ಸ್ ಮಾಡುವಂಥ, ಮೆಸೇಜ್ ಪಾಸ್ ಮಾಡುವಂಥ ಕೆಲಸವನ್ನು ಮಾಡಿರೋದ್ರಿಂದ ಅವರಿಗೆ ಸೂಕ್ತವಾದಂತಹ ಶಿಕ್ಷೆಗಳಾಗಲೇಬೇಕು. ಹಾಗೆ ಅಷ್ಟು ಸುಲಭಕ್ಕೆ ಬಿಡಲೇಬಾರ್ದು ಅಂತ ನಾವು ಒತ್ತಾಯವನ್ನು ಹೇರ್ತೀವಿ. ಇನ್ನು ನಾಯಿ ಮಾಂಸ ಆ ಗಲಾಟೆ ಈ ಗಲಾಟೆನ ಬದಿಗಿಟ್ಟು ಅಬ್ದುಲ್ ರಜಾಕ್ ಅವರಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಕೇಳಬೇಕಾಗಿದೆ. ರಜಾಕ್ ಅವರೇ, ಒಂದು ಸಮುದಾಯವನ್ನು ಬಹಳ ಅನುಮಾನದಿಂದ ನೋಡುವಂತಹ ಸನ್ನಿವೇಶದಲ್ಲಿ ಈ ಥರದ ಪ್ರಕರಣಗಳಾದಾಗ ಒಂದಿಷ್ಟು ಗೊಂದಲಗಳು ನಿರ್ಮಾಣ ಆಗ್ತದೆ. ಹಾಗಾಗಿ ತಾವು ಅದು ನಾಯಿ ಮಾಂಸನೋ ಕುರಿ ಮಾಂಸನೋ ನಾಳೆ ಅದು ರಿಪೋರ್ಟ್ ಬರಲಿ, ಅದಾದಮೇಲೆ ಅದ್ರ ಬಗ್ಗೆ ಮಾತಾಡೋಣ. ನೀವು ರಾಜಸ್ಥಾನದಿಂದ ಮಾಂಸವನ್ನು ತರಿಸ್ತಾ ಇದ್ದೀರಾ ಅಥವಾ ಬೇರೆ ಬೇರೆ ರಾಜ್ಯದಿಂದ ತರಿಸ್ತಾ ಇದ್ದಾರೆ, ಇಟ್ಸ್ ಯುವರ್ ಬಿಸ್ನೆಸ್. ಅದು ಭಾಳ ವರ್ಷಗಳಿಂದ ನಡೀತಾ ಬರ್ತಿದೆ, ಅದರ ಬಗ್ಗೆ ನನಗೆ ಕ್ಲಾರಿಟಿ ಇದೆ. ಹಾಗೆ ವಿದೇಶಕ್ಕೂ ಕೂಡ ಇಲ್ಲಿನ ದನದ ಮಾಂಸ ಭಾಳ ದೊಡ್ಡ ಪ್ರಮಾಣದಲ್ಲಿ ಎಕ್ಸ್ಪೋರ್ಟ್ ಆಗ್ತದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ದನದ ಮಾಂಸ ಎಕ್ಸ್ಪೋರ್ಟ್ ಆಗ್ತದೆ. ಪರ್ಟಿಕ್ಯುಲರ್ಗೆ ಆ ವರ್ಡನ್ನು ಯೂಸ್ ಮಾಡ್ತಾ ಇದ್ದೀನಿ. BJP ಸರ್ಕಾರದ ಆಡಳಿತದಲ್ಲಿ BJP ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು, ಶಾಸಕರು, ಮಂತ್ರಿಗಳು, ಉದ್ಯಮಿಗಳು ಇವರ ನೇತೃತ್ವದಲ್ಲೇ ಭಾಳ ದೊಡ್ಡ ಮಟ್ಟದಲ್ಲಿ
ಬೀಫ್ ಎಕ್ಸ್ಪೋರ್ಟ್ ನಡೆಯುತ್ತೆ. ಅದು ಕೂಡ ಅಲ್ ಕಬೀರಾ ಅಂತ ಹೆಸರು, ಇನ್ನೊಂದು ಹೆಸರೇ ನಡೆಯುತ್ತೆ. ಯಾಕಂದರೆ ಈ ಹೆಸರನ್ನು ಯಾಕೆ ಮೆನ್ಷನ್ ಮಾಡಿದೆ ಅಂದರೆ, ಮುಸಲ್ಮಾನ ವ್ಯಾಪಾರಿಗಳು ಹಿಂದೂಗಳ ಹೆಸರಿನಲ್ಲಿ ವ್ಯಾಪಾರ ಮಾಡ್ತಾರೆ, ಮುಸಲ್ಮಾನ ವ್ಯಾಪಾರಿಗಳು ಹಿಂದೂ ಬೋರ್ಡ್ನಲ್ಲಿ ವ್ಯಾಪಾರ ಮಾಡ್ತಾರೆ, ಅವ್ರಿಗೇನು ತಾಕತ್ತಿಲ್ವೋ, ಐಡೆಂಟಿಟಿ ತೋರಿಸ್ಕೊಂಡು ಮಾಡ್ಬೋದಲ್ವ, ಹಾಗೆ ಹೀಗೆ ಅಂತ ಚಿಲ್ಟು ಪಲ್ಟುಗಳು ಹೇಳ್ತಾ ಇರ್ತವೆ. ಆದರೆ ದೊಡ್ಡ ಮಟ್ಟದ ಬಿಸ್ನೆಸ್, ಇಡೀ ಪ್ರಪಂಚದಲ್ಲಿ 2ನೇ ಅತಿ ದೊಡ್ಡ ಬೀಫ್ ಎಕ್ಸ್ಪೋರ್ಟ್ ದೇಶ ಅಂತ ಕರೆಸಿಕೊಳ್ಳೋ ಭಾರತದ ಅಷ್ಟು ದೊಡ್ಡ ಬಿಸ್ನೆಸ್ಸನ್ನು ಅಲ್ ಕಬೀರಾ ಅನ್ನೋ ಹೆಸರಿನಲ್ಲಿ ಮಾಡ್ತಾ ಇರೋದು BJP ಅವರು. ಯಾಕೆ ಇವರಿಗೆ ನರೇಂದ್ರ ಮೋದಿ ಬೀಫ್ ಎಕ್ಸ್ಪೋರ್ಟ್ ಅದು ಮಾಡ್ಬೋದಲ್ಲ, ಎಕ್ಸಾಂಪಲ್ ಅಮಿತ್ ಶಾ ಬೀಫ್ ಎಕ್ಸ್ಪೋರ್ಟ್ ಕಂಪ್ನಿಯನ್ನು ಮಾಡ್ಬೋದಲ್ಲ, ಯಾಕೆ ಅಲ್ ಕಬೀರಾ ತರ್ತೀರಾ? ವ್ಯಾಪಾರಕ್ಕೂ ಧರ್ಮಕ್ಕೂ ಏನೋ ಸಂಬಂಧಗಳಿಲ್ಲ, ಅದೇನೋ ಆಗ್ತಾ ಹೋಗ್ತದೆ. ಹಾಗಾಗಿ ಅಂಥ ತರಲೆಗಳನ್ನು ಮಾತಾಡೋಣ ದಯವಿಟ್ಟು ನಿಲ್ಲಿಸಿ ಅಂತ ಹೇಳ್ತಾ, ವಿದೇಶಕ್ಕೆ ಬೀಫ್ ಎಕ್ಸ್ಪೋರ್ಟು ಏನೇ ಮಟನ್ಗಳು ಎಕ್ಸ್ಪೋರ್ಟ್ ಆದರೂ ಕೂಡ ಅಲ್ಲಿ ಹೋಗಿ ಮುಟ್ಟಬೇಕಾದ್ರೆ 10, 11, 12 ದಿವಸ ಆಗ್ತದೆ. ಏನು ಇವರು ಕಳಿಸಿದ ಕೂಡಲೇ 5-10 ನಿಮಿಷದಲ್ಲಿ ಹೋಗಿ ತಲುಪೋದಕ್ಕೆ ಅದೇನು ಇಮೇಲು ಅಲ್ಲ, ಇನ್ನೊಂದು ಅಲ್ಲ, ಡಿಜಿಟಲ್ ಅಲ್ಲ, ಅದು ಫಿಸಿಕಲಿ ಹೋಗಬೇಕಾಗ್ತದೆ. ಹಾಗಾಗಿ 10-12 ದಿವಸ ಆಗುತ್ತೆ. ಅದರದ್ದೇ ಆದಂಥ ಪ್ರಿಕಾಷನ್ಗಳನ್ನು ತಗೊಂಡಿರ್ತಾರೆ, ಐಸ್ ಹಾಕಿರ್ತಾರೆ, ಬೇರೆ ಬೇರೆ ಅವ್ರಿಗೆ ಗೊತ್ತಿದೆ ಯಾವ್ಯಾವ ಥರದ ಕೆಮಿಕಲ್ನ ಹಾಕಬೇಕು, ಮಾಂಸ ಕೆಡದಂತೆ ತಲುಪಬೇಕಾದ ಜಾಗಕ್ಕೆ ಹೇಗೆ ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆಲ್ಲ ಭಾಳ ದೊಡ್ಡ ಕ್ಲಾರಿಟಿ ಇದೆ. ಆ ಫಾರ್ಮೇಟಲ್ಲೇ ನಡೆಯುತ್ತೆ. ಈಗ ರಾಜಸ್ಥಾನದಿಂದನೋ ಬೇರೆ ಎಲ್ಲಿಂದನೋ ತಾವು ಮಾಂಸವನ್ನು ತರಿಸಿದಿರಿ, ಅಲ್ಲೇ ಮೆಜೆಸ್ಟಿಕಲ್ಲಿ ಬಾಕ್ಸ್ಗಳ ರಾಶಿಗಳು ಬಿದ್ದು ಟ್ರೈನಲ್ಲೇ ಬರ್ತಾ ಇದ್ದಾವೆ, ಎಲ್ಲ ಫೈನು. ಬಟ್ ಹೈಜನ್ ಆಗಿದೆಯಾ? ನನಗೆ ಒಂದು ಪ್ರಶ್ನೆ ಇದೆ. ಯಾಕಂದರೆ 2 ದಿವಸಕ್ಕೆ ಒಂದ್ಸಲ ಬರ್ತದೆ, ಡೇ ಬೈ ಡೇ ಬರುತ್ತೆ ಅಂತ ತಾವು ಹೇಳಿದಿರಿ. 2 ದಿವಸಕ್ಕೆ ಒಂದ್ಸಲ ಬರುತ್ತದು ಮಾಂಸ. ಆದರೆ ಆ ಡಂಪ್ ಆಗಿರೋ ಜಾಗ ನಾನು ನೋಡಿದೆ. ಯಾವುದೇ ಮಾಂಸ ಆಗಲಿ ತಿನ್ನೋ ಆಹಾರ ಅಲ್ವಾ, ಡಂಪ್ ಆಗಿರೋ ಜಾಗನೇ ಫಸ್ಟ್ ಕ್ಲೀನ್ ಆಗಿಲ್ಲ. ಡಂಪ್ ಆಗುವಾಗ ಅದರದ್ದೇ ಆದಂಥ ಪ್ರಿಕಾಷನ್ಗಳು ತಗೊಳ್ಬೇಕಲ್ವ. ಮತ್ತು ಐಸು ಇನ್ನೊಂದು ವಿಚಾರ, ಅದು ಇದು ಎಲ್ಲ ಅದು ಆಮೇಲೆ ನೋಡ್ಕೊಳ್ಳೋಣ. ಆ ಮಾಂಸ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅದನ್ನು ಆಮೇಲೆ ನೋಡ್ಕೊಳ್ಳುವ. ಹಾಗೆ ನಮ್ಮ ರೈತರ ಹತ್ರ ಕುರಿ ಇಲ್ವಾ, ಮೇಕೆ ಇಲ್ವಾ, ಇನ್ನೊಂದಿಲ್ವಾ, ಅದರ ಬೆಲೆ ಇನ್ನೊಂದು ಬೆಲೆ, ಅದಕ್ಕೂ ಇದಕ್ಕೆ ತಾಳೆ ಹಾಕಿ ಚರ್ಚೆ ಮಾಡೋದು ಕೂಡ ಅದು ಬದಿಗಿಟ್ಟೆ ಮಾತಾಡೋಣ. ಯಾಕಂದರೆ ವ್ಯಾಪಾರ ಒಂದೇ ಕಡೆ ಆಗಲ್ಲ. ವ್ಯಾಪಾರವನ್ನು ಮಾಡಬೇಕು ಅಂದರೆ ನಾವು ಇಡೀ ದೇಶದಲ್ಲಿ ಭಾಳ ವಿಸ್ತಾರವಾಗಿ ಮಾಡಬೇಕಾಗ್ತದೆ. ಮಾಂಸವನ್ನು ಇಲ್ಲಿಂದ ಅವ್ರಿಗೆ ಅಲ್ಲಿ ಕಳಿಸ್ಬೇಕಾಗತ್ತೆ, ಅಲ್ಲಿಂದ ತರಿಸ್ಬೇಕಾಗತ್ತೆ. ಕೇವಲ ಮಾಂಸ ಅಂತಲ್ಲ, ನಾವೇನು ಬೆಳಿತೀವಿ ಅದನ್ನು ಅಲ್ಲಿ ಕಳಿಸ್ಬೇಕಾಗತ್ತೆ, ಅವ್ರೇನು ಬೆಳೀತಾರೆ ಅದನ್ನು ನಾವು ತರಿಸ್ಕೋಬೇಕಾಗತ್ತೆ. ಅಂತಾರಾಜ್ಯ ವ್ಯಾಪಾರ ಸಂಬಂಧಗಳ ಬಗ್ಗೆ ನನಗೆ ಯಾವುದೇ ರೀತಿಯ ತಕರಾರುಗಳಿಲ್ಲ. ನೀವು ರಾಜಸ್ಥಾನದಿಂದಾದರೂ ತರಿಸಿ, ಗುಜರಾತಿಂದಾದರೂ ತರಿಸಿ, ಕಾಶ್ಮೀರದಿಂದಾದರೂ ತರಿಸಿ, ಇಲ್ಲ ತಾವು ಭಾಳ ಕೆಪಾಸಿಟಿ ಇದ್ದರೆ ವಿದೇಶದಿಂದ, ಪಾಕಿಸ್ತಾನದಿಂದ, ಅಫ್ಘಾನಿಸ್ತಾನದಿಂದ ಅಂದರೂ ಮಾಂಸವನ್ನು ತರಿಸಿ ವ್ಯಾಪಾರ ಮಾಡಿ, ನೋ ಪ್ರಾಬ್ಲಮ್. ಆದರೆ ಅದು ಡಂಪ್ ಆಗುವಂಥ ಸ್ಥಳ, ಜಾಗ, ತಿನ್ನೋ ಆಹಾರ, ಅದರ ಕ್ವಾಲಿಟಿ, ಅದರ ಬೆಲೆ, ಯಾರು ಹೇಳ್ದು 400-450 ರೂಪಾಯಿಗೆ ಮಾರಾಟ ಮಾಡ್ತಾರಂತ, ಅಷ್ಟು ಕಡಿಮೆ ಬೆಲೆಗೆ ಹೇಗೆ ಸಿಗ್ತದೆ, ಯಾವ ಥರ ಅದು, ಅದರ ಬಗ್ಗೆ ತಾವೊಂದು ಕ್ಲಾರಿಟಿಯನ್ನು ಕೊಟ್ಟರೆ ಬಹುಶಃ ವಿಧಿವಿಜ್ಞಾನ ಪ್ರಯೋಗಾಲಯದಿಂದ ಏನಾದರೂ ಅದು ನಾಯಿ ಮಾಂಸ ಅಲ್ಲ, ಅದು ಕುರಿ ಮಾಂಸವೇ ಅನ್ನೋಂಥ ರಿಪೋರ್ಟ್ ಬಂದರೆ ಅಲ್ಲಿ ನೀವು ಒಂದು ಸೈಡ್ ಬಚಾವಾಗಿ ಹೋಗ್ತೀರಾ. ಆದರೆ ಈ ಹೈಜಿನ್ ಅಂತ ಬಂದಾಗ, ಅದರ ಬೆಲೆ ಅನ್ನುವಂಥ ವಿಚಾರ ಬಂದಾಗ, ನಿಮಗೆ ಎಷ್ಟಕ್ಕೆ ಸಿಗುತ್ತೆ, ನೀವು ಎಷ್ಟಕ್ಕೆ ಮಾರ್ತೀರಾ, ನಿಮ್ಗೇನು ಪ್ರಾಫಿಟ್ ಬರುತ್ತೆ, ಅಷ್ಟು ದುಡ್ಡಿದೆಯಾ ಇಷ್ಟು ದುಡ್ಡು ಆ ಲೆಕ್ಕ ಬೇಡ, ನಿಮ್ಗೆ ಎಷ್ಟಕ್ಕೆ ಬರುತ್ತೆ, ನೀವು ಎಷ್ಟಕ್ಕೆ ಮಾರ್ತೀರಾ, ನಿಮ್ಗೆ ಹೆಂಗೆ ವರ್ಕೌಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲಾರಿಫಿಕೇಷನ್ನ ನೀವು ಕೊಟ್ಬಿಡಿ. ಅದಾದ ನಂತರ ನಿಮ್ಮ ಅಲ್ಲಿರೋಂಥ ಗುಣಮಟ್ಟ, ಅಲ್ಲಿ ತಂದ ಜಾಗ, ಅಲ್ಲಿಂದ ಹೋಗೋದು, ಅದು ಕೆಡುತ್ತಾ ಕೆಡಲ್ವಾ, ಅದು ಎಲ್ಲಿಗೆ ಹೋಗುತ್ತೆ, ಏನು ಕತೆ, ಅದರ ಬಗ್ಗೆನೂ ನೀವು ಸ್ವಲ್ಪ ಡೀಟೇಲ್ಸನ್ನು ಕೊಟ್ಬಿಡಿ. ಯಾಕಂದರೆ ಅನೇಕರಿಗೆ ತಿನ್ನೋ ಆಹಾರದ ಬಗ್ಗೆ ಹೆಚ್ಚಿನ ಕನ್ಸರ್ನ್ ಇರ್ತದೆ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾರೆ. ಈಗ ನಾನೇ ತಗೊಳ್ಳಿ, ನಾನು ಕೂಡ ಮಟನ್ ಪ್ರಿಯ ಅಂದರೆ ಬೀಫ್ ಪ್ರಿಯ ಅಲ್ಲ, ನಾ ಮಾಂಸ ತಿನ್ನೋದೇ ಇಲ್ಲ. ನಾನು ಕುರಿ ಮಾಂಸ ಪ್ರಿಯ, ನಾನು ಮೇಕೆ ಮಾಂಸ ಪ್ರಿಯ. ನನಗೆ ಪರ್ಟಿಕ್ಯುಲರ್ ಆಗಿ ಇದೇ ಜಿಲ್ಲೆಯ ಮಾಂಸ ಬೇಕು ಅಂತ ಹಂಬಲ ಇರೋನು. ನಾನು ನನ್ನ ಸುತ್ತಮುತ್ತ ಕಡಿಮೆ ಒಂದು 8-10 ಅಂಗಡಿ ಇದ್ದರೂ ಕೂಡ ಪರ್ಟಿಕ್ಯುಲರ್ ಆಗಿ ನನಗೆ ಅಮೀನ್ಗಢದ ಕುರಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ಮಾಂಸವನ್ನು ಖರೀದಿ ಮಾಡ್ಕೊಂಡು ಬರ್ತೀನಿ. ನನಗೆ ಅಮೀನ್ಗಢದ ಕುರಿ ಭಾಳ ಇಷ್ಟ ಆಗ್ತದೆ. ನಾನು ಪರ್ಟಿಕ್ಯುಲರ್ಗೆ ಇಂತಹ ನಿರ್ದಿಷ್ಟವಾದಂತಹ ತಳಿಗೆ ಸೇರಿದ ಮಾಂಸವನ್ನು ಬಯಸೋದ್ರಿಂದ ಅನೇಕ ಜನ ಅದೇ ಥರದ ಬಯಕೆಗಳಿರ್ತವೆ. ಹಾಗೆ ಬೇಕಾಬಿಟ್ಟು ಏನೋ ಮಾಂಸವನ್ನು ಏನೋ ತಂದು ಹೇಗೇಗೋ ಕೊಟ್ಟು ಹೇಗೋ ತಿಂದು ಕಡಿಮೆ ಬೆಲೆಗೆ ಸಿಗ್ತದೆ, ಇನ್ನೊಂದು ಬೆಲೆಗೆ ಸಿಗ್ತದೆ ಅಂತ ಹೇಳಿಬಿಟ್ಟು ಯಾಮಾರುವ ಮತ್ತು ಆತಂಕದಿಂದ ಊಟ ಮಾಡುವಂಥ ಪರಿಸ್ಥಿತಿ ಯಾರಿಗೂ ಬರಬಾರ್ದು. ಹಾಗಂತ ಎಲ್ಲರೂ ಮನೆಯಲ್ಲಿ ಕೂತು ಊಟ ಮಾಡುವ ಸ್ಥಿತಿ ಮಹಾನಗರದಲ್ಲಿಲ್ಲ. 70% ಜನ ಹೋಟೆಲ್ಗಳಲ್ಲಿ ಊಟ ಮಾಡ್ತಾರೆ, 70% ಜನ ಹೊರಗಿನ ಆಹಾರಕ್ಕೆ ಡಿಪೆಂಡ್ ಆಗಿದ್ದಾರೆ. ಹಾಗಾಗಿನೇ ಇಲ್ಲಿ ಅನೇಕ ಆ್ಯಪ್ಗಳು, ಕಂಪನಿಗಳು ಉದ್ಧಾರ ಆಗ್ತಾ ಇರೋದು. ಬಹಳಷ್ಟು ದೊಡ್ಡ ರೆಸ್ಟೋರೆಂಟ್ಗಳಿದ್ದಾವೆ, ಸಣ್ಣ ಪುಟ್ಟ ರೆಸ್ಟೋರೆಂಟ್ಗಳಿದ್ದಾವೆ, ಮನೆಗಳಿಗಿಂತ ಜಾಸ್ತಿ ಹೋಟೆಲ್ಗಳಿದ್ದಾವೆ ಅಂತ ನಾವು ಮಾತಾಡ್ತೀವಿ ಬೆಂಗಳೂರಲ್ಲಿ.
ಇಲ್ಲಿ ಆ ಹೊರಗಿನ ಆಹಾರಕ್ಕೆ ಆ ಮಟ್ಟಿಗೆ ಡಿಪೆಂಡಿಂಗ್ ಇದೆ. ಆ ಅನಿವಾರ್ಯತೆ ಈ ಥರ ದುರುಪಯೋಗ ಆದರೆ ಹೇಗೆ ಬದುಕಬೇಕು, ಆರೋಗ್ಯ ಪರಿಸ್ಥಿತಿ ಏನಾಗಬೇಕು. ಹಾಗೆ ನಮ್ಮದೊಂದು ಪದ್ಧತಿ ಇರುತ್ತಲ್ಲ, ನಾನು ದನ ತಿನ್ನಲ್ಲಪ್ಪ ಅಂತ ನನ್ನ ಮನಸ್ಸಲ್ಲಿದೆ. ನನಗೆ ಹೋಗ್ಬಿಟ್ಟು ನೀವು ದನ ತಿನ್ಸಿದ್ರೆ, ನಾಯಿ ತಿನ್ಸಿದ್ರೆ, ಹಾವು ತಿನ್ಸಿದ್ರೆ ಅದಷ್ಟು ದೊಡ್ಡ ಅಭ್ಯಾಸ ಅಲ್ವಾ. ನನಗೆ ಗೊತ್ತೇ ಇರಲ್ಲ, ನಾನು ಅದನ್ನು ಕುರಿ ಮಾಂಸ ಅಂತ ತಿಂದಿರ್ತೀನಿ, ಇಷ್ಟಪಟ್ಟು ತಿಂದಿರ್ತೀನಿ. ಆದರೆ ಅದಾದಮೇಲೆ ನನಗೆ ಗೊತ್ತಾಗ್ಬಿಟ್ರೆ ಅದೊಂದು ವಾಕರಿಕೆನೇ ಅಲ್ವಾ, ಒಂಥರ ಅಸಹ್ಯ ಅಲ್ವಾ, ಹಿಂಸೆ ಆಗ್ತದಲ್ವಾ. ಹಂದಿ ತಿನ್ನೋದವ್ರಿಗೆ ಹೋಗ್ಬಿಟ್ಟು ಹಂದಿ ಮಾಂಸ ತಿನ್ಸಿದ್ರೆ ಅವನ ಪರಿಸ್ಥಿತಿ ಏನಾಗಬೇಕು. ಹಾಗೆ ಸ್ನೇಹಿತರೆ, ಕುರಿ ಮಾಂಸ ಅಂತ ಹೇಳಿ ಹಂದಿ ಮಾಂಸ ತಿನ್ಸಿದ್ರೆ ಹೇಗೆ ಒಂದು ಕಮ್ಯುನಿಟಿಗೆ ತುಂಬ ದೊಡ್ಡ ನೋವಾಗ್ತದೋ, ಅದೇ ಥರ ಕುರಿ ಮಾಂಸ ಅಂತ ಹೇಳ್ಬಿಟ್ಟು ನಾಯಿ ಮಾಂಸ ತಿನ್ಸಿದ್ರು ಕೂಡ ಇನ್ನೊಂದು ಧರ್ಮಕ್ಕೆ ಅಥವಾ ಇನ್ನೊಂದು ಸಮುದಾಯಕ್ಕೆ ಅಥವಾ ಜನಸಾಮಾನ್ಯರಿಗೆ, ಧರ್ಮವನ್ನು ಬದಿಗಿಡಿ, ಜಾತಿನ ಬದಿಗಿಡಿ, ಒಬ್ಬ ಮನುಷ್ಯನಿಗೆ ಒಗ್ಗದ ಮಾಂಸವನ್ನು ತಿನ್ನಿಸಿದ್ರೆ ಆತ ಸಹಿಸೋದೇ ಇಲ್ಲ. ಒಗ್ಗದ ಮಾಂಸ ಅಂದರೆ ಯಾವ ಆಹಾರ ತಿನ್ಸಿದ್ರು, ಇದ್ರ ಬಗ್ಗೆ ಎಲ್ಲ ತಾವು ಕ್ಲಾರಿಟಿ ಕೊಡಬೇಕಾಗುತ್ತೆ. ಹಾಗೆ ಗಲಾಟೆ ಮಾಡೋರಿಗೂ ಆ ಗಲಾಟೆಯನ್ನು ಪ್ರೇರೇಪಿಸುವ ಮಾಧ್ಯಮದವರಿಗೂ ಒಂದು ನಿರ್ದಿಷ್ಟವಾಗಿ ಒಂದು ವಿಚಾರ ಕ್ಲಾರಿಟಿ ಬರೋ ಮುಂಚೆ ಜಡ್ಜ್ಮೆಂಟ್ ಕೊಡೋಕ್ಕೆ ಹೋಗ್ಬೇಡಿ. ನೀವೆಲ್ಲ ಜಡ್ಜ್ಗಳಾಗೋದೇ ನನಗೆ ಅಭಾಸ ಅನ್ಸೋದು. ಇಮಿಡಿಯೇಟ್ ನೀನು ಅದೇ ಅವನ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ನೀವು ಬಾಕ್ಸ್ ಓಪನ್ ಮಾಡಿ, ಎಲ್ಲೋ ಬಾಕ್ಸ್ ಓಪನ್ ಮಾಡಿ ಅಂತ. ಆಲ್ರೆಡಿ ಮಾಂಸ ಅದು ಫ್ರೀಸ್ ಆಗಿರ್ತದೆ, ಅದನ್ನು ನೀವು ಓಪನ್ ಎಲ್ಲದೂ ಮಾಡಿಸ್ತಾ ಹೋದರೆ ಎಲ್ಲ ಹಾಳಾಗ್ತವೆ. ಲಾಸ್ಟಿಗೆ ಎಲ್ಲ ಬಾಕ್ಸನ್ನು ಓಪನ್ ಮಾಡಿಸಿ ಆದಮೇಲೆ ಎಲ್ಲವೂ ಕುರಿ ಮಾಂಸವೇ ಅಂತ ಖಾತ್ರಿ ಆದಮೇಲೆ ಅದು ಹಾಳಾಗಿರ್ತದಲ್ಲ, ಆತನಿಗೆ ನಷ್ಟವನ್ನು ಯಾರು ಭರಿಸ್ಕೊಡ್ತೀರಾ? ಇವೆಲ್ಲದೂ ಕೂಡ ಯೋಚನೆ ಮಾಡಬೇಕಲ್ಲ. ಹಾಗಾಗಿ ನೀವು ಒಂದು ಬಾಕ್ಸನ್ನು ತೋರಿಸಿದ್ರೆ ಓಪನ್ ಮಾಡಿ ನೋಡಾಯಿತು, ಅದನ್ನು ತೋರಿಸಿದ್ರೆ ಕುರಿ ಮಾಂಸ ಅಂತ, ಅಲ್ಲೊಂದು ತಲೆ ಕೂಡ ಇತ್ತು ಕುರಿದು, ಆ ಕುರಿ ತಲೆ ಎಕ್ಸ್ಟ್ರಾ ಇಟ್ಟಿದ್ದೀರಾ, ಬಾಲ ನೋಡಿ ನಾಯ್ದು ಅಂತ ಹೇಳ್ಬಿಟ್ಟು ಗಲಾಟೆ ಮಾಡ್ತಾರೆ. ಓದ್ಕೊಂಡಿಲ್ಲ ಅಜ್ಞಾನಿಗಳು, ಅವ್ರ ಪರಿಸ್ಥಿತಿ ಗೊತ್ತಲ್ಲ ನಮಗೆ, ಅವ್ರನ್ನ ಬದಿಗಿಟ್ಟು ಮಾತಾಡೋಣ. ಆದರೆ ಮಾಧ್ಯಮದವರು ಅವರ ತಾಳಕ್ಕೆ ಕುಣಿತಾ ಇದ್ದ ರೀತಿ ನನಗೆ ಭಾಳ ನೋವು ತಂತು, ಇಷ್ಟ ಆಗಲಿಲ್ಲ ಅದು ಎಲ್ಲ. ಮತ್ತು ಆಗಲೇ ಅಲ್ಲಲ್ಲೇ ಜಡ್ಜ್ಮೆಂಟ್ ಕೊಡೋದು, ಆತನಾಗ ನಷ್ಟವನ್ನು ನಾನು ಬರೆಸ್ಕೊಡ್ತೀನಿ, ಎಲ್ಲ ಬಾಕ್ಸ್ ಓಪನ್ ಮಾಡಿ, ಅದೆಷ್ಟು ದುಡ್ಡು ಆಗುತ್ತೆ ಅಷ್ಟು ದುಡ್ಡು ನಾನು ಕೊಡ್ತೀನಿ ಹಾಳಾದರೆ ಅಂತ ಹೇಳ್ಬಿಟ್ಟು ಅಶೂರೆನ್ಸ್ ಕೊಟ್ಟು ಏನಾದರೂ ಮಾಡಿದ್ರೆ ಆತ ಮಾಡ್ತಿದ್ದ. ಆದರೆ ಆ ರಜಾಕು ಬರಲಿ, ಫುಡ್ ಇನ್ಸ್ಪೆಕ್ಟ್ರ್ ಬರಲಿ, ಇದಕ್ಕೆ ಸಂಬಂಧಪಟ್ಟವ್ರು ಬರಲಿ, ನನ್ನ ಹತ್ರ ಲೈಸೆನ್ಸ್ ಇದೆ, ಲೈಸೆನ್ಸ್ ಇಟ್ಟು ವ್ಯಾಪಾರ ಮಾಡ್ತಾಯಿದ್ದೀನಿ, IT ಕಟ್ತಾಯಿದ್ದೀನಿ, ಎಲ್ಲವನ್ನೂ ಹೇಳ್ತಾ ಇದ್ದಾರೆ. ಪ್ರೊವೋಕ್ ಮಾಡ್ತಾಯಿದ್ರಿ, ಆತನ ಜೋರಾಗಿ ಮಾತಾಡ್ತಾ ಇದ್ದ. ಆ ಇಡೀ ಒಟ್ಟಾರೆ ಪ್ರಕರಣದಲ್ಲಿ ಘಟನೆಯಲ್ಲಿ ರಜಾಕ್ ಅವರ ವರ್ತನೆ ನಿಮ್ಮ ವರ್ತನೆಗೆ ಪ್ರತಿರೋಧದ ಥರ ಇತ್ತೇ ಹೊರತು ಆತ ನಿಮ್ಮ ವಿರುದ್ಧ ವಿನಾಕಾರಣ ತನ್ನ ತಪ್ಪನ್ನು ಮುಚ್ಚಿಕೊಳ್ಳಲು ಮಾಡಿದ ಆ್ಯಕ್ಟಿಂಗ್ ಥರ ನನಗಂತೂ ಇರಲಿಲ್ಲ. ಅದು ಜನಸಾಮಾನ್ಯರಿಗೂ ಗೊತ್ತಾಗ್ತದೆ. ಅದು ತಪ್ಪು ಮಾಡಿದ್ರೆ ಏನು ಮಾಡಬೇಕು, ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ಥರ ನಮ್ಮ ವರ್ತನೆ ಕೂಡ ಹೇಗಿರಬೇಕಾಗುತ್ತೆ ಜವಾಬ್ದಾರಿಯುತ ಮಾಧ್ಯಮದವರಾಗಿ ಅಂತ ಅದನ್ನು ಕೂಡ ನಾನು ಹೇಳಿದ್ದೀನಿ. ಮಿಕ್ಕಿತ ನಿಮಗೆ ಬಿಟ್ಟಿದ್ದು. ಏನು ಊಟ ಗೀಟ ಮಾಡ್ಕೊಳ್ಳಿ ಚೆನ್ನಾಗಿ, ಅನುಮಾನ ಬೇಡ. ಭಾನುವಾರ ನಮಗೆ ಪರಿಚಯದಸ್ಥ ಅಂಗಡಿ ಹೋಗಿ ನಾನು ಯಾವುದೇ ಕಾರಣಕ್ಕೆ 10 ರೂಪಾಯಿ ಕಡಿಮೆ ಕೊಡೋಲ್ಲ. ನನಗೆ ಎಷ್ಟು 15 ವರ್ಷದಿಂದ ತೊಗೊಳ್ತಾ ಇದ್ದೀನಿ ಒಂದು ಅಂಗಡೀಲಿ. 760 ರೂಪಾಯಿ ಇವತ್ತು ಮಟನ್ ರೇಟು ಅಷ್ಟೇ, 750 ತಗೊಳ್ಳಲ್ಲ ನಾವು. ಪಾಪ ಒಂದು ವ್ಯಾಪಾರ, ಆದರೆ ಜೆನ್ಯೂನ್ ಮಾಂಸವನ್ನು ಕೊಡುತ್ತಾನೆ. ನಾವು ತಗೊಳ್ಬೇಕಾದ್ರೆ ಎಲ್ಲೋ ಹೋಗ್ಬಿಟ್ಟು ಪ್ಯಾಕೆಟಲ್ಲಿ ಕೊಡೋದು ತಗೊಬರ್ಬೇಡಿ. ನಿರ್ದಿಷ್ಟವಾಗಿರುವಂಥ ಅಂಗಡಿಯನ್ನು ಗೊತ್ತು ಮಾಡ್ಕೊಳ್ಳೋಣ, ಕಣ್ಣು ಎದುರುಗಡೆನೇ ಕೂಯಿಸ್ಬಿಟ್ಟು ಕಟ್ ಮಾಡ್ಕೊಂಡು ತಗೊಂಡು ಹೋಗೋಣ. ನಿಮ್ಮದೇ ಊಟ ಮಾಡಿ ಮಲಗ್ಬೋದು. ಮಲಗೋದ ಮೇಲೆ ಮ್ಯಾವ್ ಮ್ಯಾವೋ ಟೆನ್ಷನ್ನೇ ಇರಲ್ಲ. ನಮಸ್ಕಾರ.